ಫೈನಾನ್ಸ್ ಸಿಬ್ಬಂದಿಯ ಅಮಾನವೀಯ ವರ್ತನೆ ಬೀದಿಗೆ ಬಿದ್ದ ಬಾಣಂತಿ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿದ್ದು, ನಿನ್ನೆಯಷ್ಟೇ ಫೈನಾನ್ಸ್ ಕಂಪನಿ ಕಿರುಕುಳ ತಾಳಲಾರದೆ ಬಾವಿಗೆ ಹಾರಿ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ತಾಲೂಕಿನ ಯಮನಾಪುರ ಗ್ರಾಮದ ಹೊರವಲಯದಲ್ಲಿ ನಡೆದಿತ್ತು. ಇದೀಗ ಬೆಳಗಾವಿ ಜಿಲ್ಲೆಯಲ್ಲಿಯೇ ಫೈನಾನ್ಸ್ ಸಿಬ್ಬಂದಿ ಅಮಾನವೀಯ ವರ್ತನೆಯಿಂದ 1 ತಿಂಗಳ ಬಾಣಂತಿ ಬೀದಿ ಪಾಲಾಗಿದ್ದಾಳೆ. 1 ತಿಂಗಳ ಬಾಣಂತಿ ಮಗಳೊಂದಿಗೆ ಬೀದಿ ಪಾಲಾಗಿದ್ದಾಳೆ. ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಆಫ್ಟರ್ಸ್ ವ್ಯಾಲ್ಯೂ ಹೌಸಿಂಗ್ ಎಂಬ ಫೈನಾನ್ಸ್ ಕಂಪನಿಯ ವಿರುದ್ಧ ಆರೋಪ ಕೇಳಿಬಂದಿದೆ. ಗಣಪತಿ ರಾಮಚಂದ್ರ ಲೋಹಾರ್ ಎಂಬುವರ ಮನೆಯನ್ನು ಜಪ್ತಿ ಮಾಡಲಾಗಿದ್ದು, ಇದರಿಂದ 1 ತಿಂಗಳ ಬಾಣಂತಿ ಮಗಳೊಂದಿಗೆ ಕುಟುಂಬ ಬೀದಿ ಪಾಲಾಗಿದೆ. ಫೈನಾನ್ಸ್ ಸಿಬ್ಬಂದಿಯ ಅಮಾನವೀಯ ವರ್ತನೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಕಳೆದ 5 ವರ್ಷಗಳ ಹಿಂದೆ ಗಣಪತಿ ರಾಮಚಂದ್ರ ಲೋಹಾರ್ ಅವರು ಮನೆ ನಿರ್ಮಾಣಕ್ಕಾಗಿ ಆಫ್ಟರ್ಸ್ ವ್ಯಾಲ್ಯೂ ಹೌಸಿಂಗ್ ಫೈನಾನ್ಸ್ ಕಂಪನಿಯಿಂದ 5 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದರು. 3 ವರ್ಷಗಳ ಕಾಲ ನಿರಂತರ ಕಂತು ತುಂಬಿದ್ದಾರೆ. ಆದರೆ ಅನಾರೋಗ್ಯ, ಮಗಳ ಹೆರಿಗೆ ಹಿನ್ನೆಲೆ ಕಳೆದ 6 ತಿಂಗಳಿಂದ ಕಂತು ತುಂಬಿರಲಿಲ್ಲ. ಹಾಗಾಗಿ ಫೈನಾನ್ಸ್ ಕಂಪನಿ ಸಿಬ್ಬಂದಿಗಳು ಪೊಲೀಸರು ಹಾಗೂ ವಕೀಲರ ಸಮ್ಮುಖದಲ್ಲಿ ಮನೆ ಜಪ್ತಿ ಮಾಡಿದ್ದಾರೆ. ಫೈನಾನ್ಸ್ ಸಾಲದ ಶೂಲಕ್ಕೆ ಬಡ ಕುಟುಂಬ ಬೀದಿ ಪಾಲಾಗಿದೆ. ಸಿಜರಿನ್ ಮೂಲಕ ಹೆರಿಗೆ ಆಗಿರೋ 1 ತಿಂಗಳ ಬಾಣಂತಿ ಸದ್ಯ ಬೀದಿ ಪಾಲಾಗಿದ್ದಾರೆ. ಮನೆಯಲ್ಲಿ ಇದ್ದ ವಸ್ತುಗಳನ್ನು ತೆಗೆದುಕೊಳ್ಳಲು ಬಿಡದೆ ಮನೆಯವರನ್ನ ಹೊರ ಹಾಕಿದ್ದಾರೆ. ಸದ್ಯ ಕುಟುಂಬದ ಮನೆಯ ಅಕ್ಕಪಕ್ಕದ ಶೆಡ್ನಲ್ಲಿಯೇ ಕಾಲ ಕಳೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಅನಾರೋಗ್ಯ, ಮನೆಯ ಪರಿಸ್ಥಿತಿ ನೆನೆದು ಲೋಹಾರ್ ಕಣ್ಣೀರು ಹಾಕಿದ್ದಾರೆ. ಏನು ಸರ್, ಬೆಳಿಗ್ಗೆ ಮುಂಜಾನೆ ಬಂದ್ರಿ ಸರ್ 10 ಗಂಟೆಗೆ. ಏನು ನಾಷ್ಟ ಮಾಡಿಲ್ಲ, ಒಂದು ಚಹಾ ಕುಡ್ದಿಲ್ಲ, ಮಲ್ಕೊಂಡಿದ್ದು. ಎದ್ದು ಕುಂತಿದ್ದೇವೆ ಅಷ್ಟೇ ಸರ್. ಬಂದವ್ರನ್ನ ಒಂದು 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡು ಬಂದ್ರು ಸರ್. 4 ಜನ ಪೊಲೀಸರು ಬಂದ್ರು. ಆಮೇಲೆ ಬಾಕಿದವ್ರು ಬ್ಯಾಂಕ್ನವ್ರ ಒಂದು 5-6 ಜನ ಸರ್, ಒಂದು 10 ಜನ ಇರ್ಬೋದು ಸರ್. ಅವರೆಲ್ಲರೂ ಕೂಡಿ ಬಂದವ್ರನ್ನ ನಮ್ಗೆ ಟೈಮಿಂಗ್ ಸಕಟ್ ಕೊಡಾಕಿಲ್ಲ ಸರ್. ನಿಮ್ಮ ಮನೆ ಸೀಸ್ ಆಗೈತಿ ಹಂಗ ಹಿಂಗ ಅಂತೇಳಿ ಸಾಮಾನೆಲ್ಲ ನೀವು ಸಾಮಾನು ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂರ್ಸುನ್ ತಗೊಂಡು ನೀವು ಹೊರಗೆ ನಡ್ರಿ ಅಂತ ಹೇಳಾಕತ್ರಿ ಸರ್. ಅಜ್ಜಿ ಒಬ್ಬಾಕಿ ಪೇಷಂಟ್ ಇದ್ಲ ಅಂದ್ರೆ ಆಕಿನ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಡ್ ಬಂದಿದ್ದೇವೆ ಸರ್. ನಾವು ಅವ್ರನ್ನೂ ಸಕಟ ಹೊರಗೆ 5 ನಿಮಿಷ ನಿಂದ್ರಗೊಡುವಾರ ಸರ್. ಎಲ್ಲರೂ ಹೊರಗೆ ಬಿದ್ದು ಹೋಗ್ರಿ ಅಂತೇಳಿ ನಿಂತು ಬಿಟ್ಟಿದ್ದಾರೆ ಸರ್ ಅವರು. ಅದಕ್ಕೆ ಮತ್ತೇನು ಮಾಡಿದ್ದು, ಅಲ್ಲಿಂದ ನಮ್ಗೆ ಟೈಮಿಂಗ್ ಸರ್ 10 ನಿಮಿಷ ಟೈಮ್ ಕೊಟ್ರೆ ಅಷ್ಟೇ ನಾವು ಸಾಮಾನು ತೊಗೊಂಡು ಎಲ್ಲ ಹೊರಬೀಳ್ತೇವೆ, ಇಲ್ರಕ್ಕ ಬೀಳಕ್ಕೆ ಆಗಂಗಿಲ್ಲ ನಮಗಂತೆ ಹೇಳಿದು. 10 ನಿಮಿಷ ಟೈಮಿಂಗ್ ಕೊಟ್ಟರು ಎಲ್ಲ ಸಾಮಾನು ತೆಗೆದು ಹೊರಗಿಟ್ಟಿದ್ದೇವ್ರಿ ಸರ್. ಪಾಪುನ ಎಲ್ಲಿ ತೊಗೊಂಡು ಹೋಗಿ ಕುಂಡ್ರೋ ಸರ್ ನಾವು? ಈ ಥರ ಚಾವಿ ಹಾಕೊಂಡು ಹೋದ್ರೆ ಪಾಪುನ ತೊಗೊಂಡು ಎಲ್ಲಿ ಹೋಗಿ ಕುಂಡ್ರೋದು? ಹಾಲು ಎಲ್ಲಿ ಕುಡ್ಸೋದು ಸರ್? ಅದು ಪಾಪುಗೆ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗೆ 8 ತಿಂಗಳದಾಗ ಡಿಲಿವರಿ ಆಗೈತೆ ಅಂತ ಹೇಳಿ ಕಾಜ್ನಾಗ ಇಟ್ಟಿದ್ರು ಸರ್. ಅದ್ರ ಡಾಕ್ಯುಮೆಂಟ್ಸ, ನನ್ನ ಔಷಧ ಡಾಕ್ಯುಮೆಂಟ್ಸ ಎಲ್ಲ ಒಳಗದಾವ ಸರ್. ತಗೋತೇನೆ ಬಾಗ್ಲ ತೆಗಿ ಅಂತಂದ್ರೆ 5 ನಿಮಿಷ ಬಾಗ್ಲ ತೆಗಿಲಿಲ್ಲ ಸರ್ ಅವರು. ಆ ಥರ ಮಾತಾಡ್ರೆ ಹೆಂಗೆ ಸರ್? ಒಂದು ಹೆಣ್ಣಿನ ಮನಸ್ಸು ಅರ್ಥ ಮಾಡ್ಕೋದಿಲ್ಲ ಅಂದ್ರೆ ಅವರು ಒಂದು ಹೆಣ್ಣೆ ಇರ್ತಾರೆ ಇಲ್ಲೋರಿ ಸರ್. ಮುಂಜಾನೆಯಿಂದ ನಾನು 2 ಮಕ್ಕಳು ಊಟ ಇಲ್ಲ ಸರ್. ಆ ಸಣ್ಣ ಪಾಪುಗೆ ಹಾಲು ಕುಡಿಸ್ಬೇಕಂದ್ರೂ ನಮಗೂ ಹೊಟ್ಟೆ ಕೂಳಿಲ್ಲ ಸರ್. ಮುಂಜಾನೆಯಿಂದ 10 ಗಂಟೆದಿಂದ ಏನೂ ತಿಂದಿಲ್ಲ ಸರ್. ಮಾಡಿ ತಿನ್ನೋದಾರೆ ಎಲ್ಲಿ ಸರ್? ಏನೈತಿ ಜಾಗ ಐತಿ ಸರ್ ಮಾಡಿ ತಿನ್ನಕ? ಲೋನ್ ಕಟ್ಟಾಕ ಅಂದ್ರೆ ಸರ್ ನಾನು ಡಿಲಿವರಿ ಆಗೋಕ್ಕಿಂತ ಒಂದು 15 ದಿವಸದಿಂದ ಹೋಗಿದ್ದು ಸರ್ ನಾವು. ಆಮೇಲೆ ಅವ್ರೇನನ್ನಕತ್ರು ಕೇಳ್ದು ಸರ್. ನಾವು 3 ಲಕ್ಷ ರೂಪಾಯಿ ತುಂಬ್ತೇವು, ಕ್ಲೋಸ್ ಮಾಡ್ಕೋತೇನಂದ್ರೆ ಹಂಗ್ರಿ ಸರ್. ಮತ್ತು ನೀವು ಎಲ್ಲಾನು ಕ್ಲೋಸ್ ಮಾಡಾಕಂದ್ರೆ ನಮ್ಮ ಪರಿಸ್ಥಿತಿ ಈ ಥರ ಐತಿ. ನಮ್ಮ ಪಪ್ಪ ನೋಡ್ರ ಕೈ ದುಡಿಮೆ ಅವ್ರ. ಆಮೇಲೆ ಅದ್ರಾಗ ನಾವು ಇಷ್ಟು ತುಂಬ್ಕೋತೇವೆ ಅಂದ್ರೆ ತುಂಬ್ತೇವ್ರಿ ಸರ್ ಅಂತೇಳಿ ಸ್ಟೇಟ್ಮೆಂಟ್ ಕೊಡಂತ ಕೇಳಿದ್ರು ಸರ್. ಸ್ಟೇಟ್ಮೆಂಟ್ ಕೇಳಕ್ಕೆ ಹೋದ್ರೆ ಅದ್ರ ಸ್ಟೇಟ್ಮೆಂಟ್ದು ಅಮೌಂಟ್ ತುಂಬಂತ ಹೇಳ್ತಾರೆ ಸರ್. 5 ಲಕ್ಷ ರೂಪಾಯಿ ತುಂಬಿರ ಸ್ಟೇಟ್ಮೆಂಟ್ ಕೊಡ್ತೇವೆ, ಹಿಂಗೆ ಬೇಕಾದಂಗೆ ಮಾತಾಡ್ತಾರೆ ಸರ್ ಅವರು. ನಮ್ಮ ಸರ್ಕಾರದಿಂದ ಪರಿಹಾರ ಬೇಕು ಸರ್. ಇದು ಕಿರ್ಕುಳ ಆದಂಗ ಅನ್ನರ್ ಸರ್. ಕೂಸನ್ ತಗೊಂಡು ಎಲ್ಲಿ ಹೋಗ್ಬೇಕ್ರಿ ಸರ್? ಮನಿ ಇಲ್ಲ, ಏನಿಲ್ಲ, ಬಾಡಿಗೆ ತುಂಬೋ ಅಷ್ಟರೇ. ನಮ್ಮ ಅಪ್ಪಾರಿಗೆ ಬಾಡಿಗೆ ತುಂಬೋ ಅಷ್ಟರೇ. ಇದನ್ನ ಪರಿಸ್ಥಿತಿ ಬೇಕ್ರಲ್ಲ ಸರ್. ಈಗ ದುಡ್ದ ಈಗಿಂದೀಗ ತಿನ್ನಾರು ಸರ್. ನಾವು ಮಧು ಕಲ್ಲಪ್ಪ ಬಡಿಗೇರಿ. ಇವಾಗ ಎಕ್ದಮ್ ಬಂದಾರನ ಸೀಜ ಮಾಡಿದ್ರಿ ಸರ್ ಅವರು. ಏನು ಕೇಳೇ ಇಲ್ಲ ರೀ. ಹೊಟ್ಟಿಗೆ ಮಕ್ಕಳಿಗೆ ಏನಾರ ಮಾಡಿ ಹಾಕ್ತೇವೆ ಅಂದ್ರೂ ಕೇಳಿಲ್ರಿ. ಬಂದಾರನ ಬಾಂಡೆ ಸಾಮಾನು ತೆಗೆದು ಒಗ್ದಾರನ ಚಾವಿ ಹಾಕಿಬಿಟ್ಟಿದ್ರಿ ಸರ್. ಹೊಟ್ಟಿಗೆ ಏನಾರ ಮಾಡಿ ಹಾಕ್ತೇವ್ರಿ, ಬಾನಂತಾನೆ ಅದಾಳ ಅಂತಂದ್ರೂ ಕೇಳಿಲ್ರಿ. ಹೊಲಸು ಬೈತಾರ್ರಿ. ಹೊಟ್ಟಿಗೆ ಏನು ತಿಂತೇರಿ, ಸಗಣ ತಿಂತೇರಿ, ಅದನ್ನು ತಿಂತೇರಿ, ಇದನ್ನು ತಿಂತೇರಿ ಅಂತೇಳಿ ಮೈ ಮ್ಯಾಗ ಎರ್ಕೊಂಡು ಬರ್ತಾರೆ ಹೆಂಗಸರಿಗೆ ಎಲ್ಲ ರೀ. ನಾವು ಒಬ್ಬರೇ ಇರ್ತೇವ್ರಿ ಮನ್ಯಾಗ ರೀ.
ಅಂಥ ಟೈಮ್ದಾಗ ಬರ್ತಾರೆ ಡೆಲಿವರಿ ಆಗಿ ಈಗ 1 ತಿಂಗಳಾತ್ರಿ. ಹ್ಞೂ ರೀ, ಎಲ್ಲಿ ಹಾಲು ಕುಡಿಸೋದು, ಎಲ್ಲಿ ಬಾಣಂತಿಗೆ ಮಾಡಿ ಹಾಕೋದ್ರಿ, ಏನು ತಿಳಿದಿಲ್ರಿ ನಮಗೆ. ಹೊರಗೆ ಐತ್ರಿ, ಹೊರಗೆ ಎಲ್ಲ ಸಾಮಾನು ಹೊರಗೆ ಹೋಗಿದ್ದಾರಿ. ಹಾಂ, ಹೊರಗೆ ತೆಗಿಬೇಕ್ರಿ. ಮಕ್ಕಳನ್ನ ಕರ್ಕೊಂಡು 3 ಮಕ್ಕಳು ಅದಾವ್ರಿ, ಸಣ್ಣ ಸಣ್ಣ ಬಾಣಂತಿರಿ. ನೋಟಿಸ್ ಅದು ಏನು ಕೊಟ್ಟಿಲ್ರಿ ಸರ್. ಅವ್ರು ಸಡನ್ ಆಗಿ ಬಂದವ್ರು ನನ್ನ ಬಾಗ್ಲನ್ನ ಹಾಕಿಬಿಟ್ಟಾರಿ, ಚಾವಿನ ಲಾಕ್ ಮಾಡ್ಯಾರಿ. ಏನು ಟೈಮ್ ಅದಕ್ಕೆ ಟೈಮ್ ಕೊಡ್ರಿ, ಸಾಮಾನು ತಗೋತೇವಂದ್ರೆ ಕೇಳಿಲ್ರಿ ಅವ್ರು. ಸಡನ್ ಆಗಿ ಬಂದವ್ರು ಸಾಮಾನು ತೆಗೆದು ಹೋಗೋದು ಚಾವಿ ಹಾಕಿಬಿಟ್ಟಾರಿ. ಈಗ ಎಲ್ಲಿ ಕುದಿಸ್ಕೊಂಡು ತಿನ್ನೋದು. ಹ್ಞೂ, ಬಾಣಂತಿ ಅದಾಳ್ರಿ. ಅವ್ರ ಔಷಧ ಗುಳಿಗೆ ಸಹಿತ ಅಲ್ಲೇ ಅದಾವ್ರಿ. ತಾಯಿ ಕಾರ್ಡ್ ಸಹಿತ, ಆಧಾರ್ ಕಾರ್ಡ್, ಹುಡುಗನ ಔಷಧ ಎಲ್ಲ ಅಲ್ಲೇ ಅದಾವ್ರಿ ಒಳಗೆ ರೀ. ಬಂದಾರನ ಚಾವಿನ ಹಾಕಿಬಿಟ್ಟಿರಿ. ನಾವು ಎಲ್ಲಿ ಮಾಡಿ ಇದು ಮಾಡಿ ತಿನ್ನೋದು ಹೇಳ್ರಿ. ಈಗ ಹಾಂ, ಪೊಲೀಸರು 5 ಜನ ಬಂದಿದ್ದರು, ಮತ್ತು ಅವ್ರು ಬಂದಿದ್ದರು. ಬ್ಯಾಂಕಿನವ್ರು ಏನೂ ಇಲ್ರಿ. ಬೆಳಗಿಂತ್ರ ಊಟ ಇಲ್ಲ, ಏನಿಲ್ಲ ರೀ. ಬಾಣಂತಿಗಿಲ್ಲ, ಮಕ್ಕಳಿಗಿಲ್ಲ, ನಮಗಿಲ್ರಿ. ಎಲ್ಲ ಹಂಗೆ ಕುಂತ್ಬಿಟ್ಟೇವ್ರಿ. ಹ್ಞೂ, ಪೂರಾ ರೊಕ್ಕ ತುಂಬಂತಾರೆ. ಈಗ ಸಡನ್ನಾಗಿ ತುಂಬಂತಂದ್ರೆ ಎಲ್ಲಿಯೂ ತುಂಬೇಕ್ರಿ ಸರ್. ಅವ್ರಿಗೆ ಆರಾಮಿಲ್ರಿ, ನಮ್ಮ ಅಜ್ಜಿಗೆ ಆರಾಮಿಲ್ರಿ. ಬಾಣಂತಿ ಅದಾಳ್ರಿ ಮನ್ಯಾಗ, ತುಂಬ್ತೇವ್ರಿ ಸರ್ ಅಂತಂದ್ರೂ ಕೇಳಂಗಿಲ್ಲ ರೀ. ಹೊಲಸು ಹೊಲಸು ಬೇಯ್ತಾರ್ರಿ ಬಂದು ಕೇಸಿ. ಹಾಂ ರೀ. ಹೆಸರು ಸುವರ್ಣ ಗಣಪತಿ ಲೋಹಾರ್. 5 ಲಕ್ಷ ಸಾಲ ತೊಗೊಂಡಿನ್ರಿ, ತಾರ್ಯಾಳ ಗ್ರಾಮ ಮತ್ತು ಬೆಳಗಾವಿ ತಾಲೂಕು. ಮತ್ತು ಇದು ಸಾಲ ತೊಗೊಂಡಿದ್ಕೆ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ. ನಂಗೆ 8 ಲಕ್ಷಕ್ಕೆ 1,08,000 ಬಡ್ಡಿ ಅಂತ ಹೇಳ್ರು. ಮತ್ತು 6 ತಿಂಗಳದಾಗ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ಅವರು. 6 ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ಯಾರ 10 ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್. ಮತ್ತು ನಾವು ಹೆಬ್ಬಟ್ಟು ಅಂದ್ಕೋದೆ ಟೆಕ್ಮಿಟ್ ಕೇಳೋದ್ರೆ ಟೆಕ್ಮಿಟ್ ಕೊಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಿ ಅಂದ್ರೆ ತುಂಬ್ತಿರಿದ್ರಿ. ಇಲ್ಲ ಅನ್ನತ್ತಾರೆ ಸರ್. ಇಲ್ಲಿಂದ ನಿಮ್ಮ ಮನೆ ಸೀಸ್ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂತ ಹೇಳ್ತಾ ಸಾಲ ತೆಗೆದ ಅಂತ ಹೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ 20,000 ರೂಪಾಯಿ ತೊಗೊಂಡಾರ. ಒಂದು ಇದು ಮಾಡಿದಕ್ಕೆ ಇದು ಬರ್ದಿದ್ದಕ್ಕೆ ಬರೀ. ಮತ್ತು ಬರೋದಕ್ಕೆ ನಾವು ಈಗ ಆಲ್ರೆಡಿ ಸಣ್ಣ ಸಣ್ಣ ಮಕ್ಕಳು ತೊಗೊಂಡು ಇದು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ. ಈಗ ಎಲ್ಲಿ ಒಟ್ಟಿ ಕೂಡ ತಿನ್ನೋದು, ಎಲ್ಲಿ ಮಾಡೋದು ಬಡದು ಹಾಕ್ಬೇಕಂತ ತಿಳ್ವತ್ತು ಸರ್. 5 ಲಕ್ಷ 3.5 ಲಕ್ಷ ರೂಪಾಯಿ ಕಟ್ಟಿದ್ದೇನೆ ರೀ. ಈಗ 3.5 ಲಕ್ಷ ರೂಪಾಯಿ ಕಟ್ಟಿದ್ದೇನೆ. ಇನ್ನೂ 7 ಲಕ್ಷದ ಚಿಲ್ಲರ್ ಹೇಳ್ತಾರೆ ರೀ ಮ್ಯಾಗ. 10,000 ಮತ್ತು 4,000 ರೂಪಾಯಿ ತುಂಬೇಕಂತಾರೆ. ಈಗ 1 ವರ್ಷ ಆಗ್ತಾರೆ. ಅವ್ರು 2 ವರ್ಷ ಅಂತಾರೆ. ನಾವು 2 ವರ್ಷ ಅನ್ನೋದಿಲ್ಲ, ನಾವು 1 ವರ್ಷ ಬಿಟ್ಟಿದ್ದೇನೆ ಕರೆ 2 ವರ್ಷ ಅಂತ ಹೇಳ್ತಾರೆ. ಅವ್ರು ಕಟ್ಟೋದು ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದ್ರ ಹೆಸರು ನನಗೂ ಗೊತ್ತಿಲ್ಲ. ನಾವು ಹೆಬ್ಬಟ್ಟು ಅದೇವ್ರಿ. ನಾವು ಹೆಬ್ಬಟ್ಟು ಮೋಸ ಮಾಡ್ಯಾರ. ನಾವು ಇತರ ಫೈನಾನ್ಸ್ ಅಂತ ಹೇಳ್ರಿ, ಯಾವುದೋ ಕ್ಯಾನ್ರಾ ಯಾವುದೋ ಬ್ಯಾಂಕ್ ಅದು ಅಪ್ಪಸ್ ಬ್ಯಾಂಕ್ ಅಂತ ಅವ್ರು ಅನ್ಲೇರಿ, ಬೇರೆ ಬ್ಯಾಂಕ್ ಹೆಸರು ಹೇಳ್ರಿ ಅವ್ರು. ಈಗ ನೀವು 5 ಲಕ್ಷ ತೊಗೊಂಡಿರಿ, ಎಷ್ಟು ಜಾಸ್ತಿ ಆಗಿತ್ತು ನಿಮ್ದು? ಈಗ ತುಂಬ 9,000 ಚಿಲ್ಲರ್ 20 ರೂಪಾಯಿ ತುಂಬೋದೈತಿ ರೀ. ಮತ್ತು 10 ತಾರೀಕು ತೆತ್ತಂದ್ರೆ 10,000 ರೂಪಾಯಿ ತುಂಬಬೇಕು. ಈಗ ಕ್ಲೋಸ್ 7 ಲಕ್ಷದ ಚಿಲ್ಲರ್ ಮ್ಯಾಗ 7 ಲಕ್ಷದ 10,000 4,000 ರೂಪಾಯಿ ತುಂಬೇಕಂತಾರ ಅವ್ರು. ಅಂದಾಗ ನಿಮ್ದು ಕ್ಲೋಸ್ ಮಾಡ್ತಾ ಇಲ್ರಿ, ಇಲ್ಲ ಅನ್ನತ್ತಾರ ಅವ್ರು. ಮತ್ತು 5 ಲಕ್ಷ ಈ 3.5 ಕಟ್ಟಿದ್ದೇನೆ ರೀ. ಈಗ 3.5 ಲಕ್ಷ ರೂಪಾಯಿ. ಯಾರ್ಯಾರು ಬಂದ್ರಿ ಸೀಸ್ ಮಾಡಕ್ಕೆ ಮನೆಗೆ? ಅವ್ರು ಯಾರೋ ಬ್ಯಾಂಕಿನವ್ರು ಒಂದು 5-6 ಮಂದಿ ಬಂದಿರೋರು. ಅವ್ರ ಮತ್ತು ಪೊಲೀಸರು ಒಂದು 4-5 ಮಂದಿ ಎಲ್ಲ ಕೂಡಿ ಬಂದಿರೋರು. ಇವತ್ತು ಬಂದಿರೋ 1 ತಿಂಗಳು ಆತ್ರಿ. 1 ತಿಂಗಳ ಮಗು ಹುಟ್ಟಿ 1 ತಿಂಗಳು ಆಯ್ತು. ಸಿದ್ರಿಂಗ್ ಆಗೈತೆ ಅದು. ಮತ್ತು ನನಗೂ ಆರಾಮಿರೋಕ್ಕೆಲ್ಲ ಅದು ಮೆಡಿಕಲ್ದ ದವಾಖಾನೆಗಾಗಿ ಪ್ರಾಬ್ಲಮ್ ಆಗಿ ನಾವು ತುಂಬಿಲ್ಲ. ಮತ್ತು ಹೊಟ್ಟೆ ನೋವು ತ್ರಾಸ ನನಗೆ ಮತ್ತು ನಮ್ಮ ಅಮ್ಮಗೂ ಶಾಕ್ ಹೊಡಿತು ತಲೆಗೆ. ಅದು ಶೈಲಿಗೆ ಹೊಡೆದು ಅದ್ರಾಗ ಒಂದೊಂದು ದವಾಖಾನೆ ಐತೆ. ಒಬ್ಬದಿಲ್ಲ ಅಂದ್ರೆ ನಾನು ದಗದಿತ್ತು, ದಂಧೆಗೂ ಬಂದಾಗೈತೆ ರೀ ಕೆಲಸ. ಅಂದ್ರೆ ಅದೆಲ್ಲನೂ ಕಟ್ ಮಾಡಿ ಸರಿ ಸರ್ ಕಟ್ ಮಾಡಿ ಮನೆಯೊಳಗೂ ಕರೆಕ್ಟ್ ಇಲ್ಲ. ದೀಪ ಹಚ್ಚಿ ಬಾಯ ಹೊಡತಿಲ್ರಿ ಸರ್.